ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ. ಇಷ್ಟು ದಿನ ವೀಡಿಯೋಸ್ ಹಾಕಿರಲಿಲ್ಲ ಬಿಕಾಸ್ ನನಗೆ ತುಂಬ ಹುಷಾರಿರಲಿಲ್ಲ. ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ, ಆದರೂ ಅಪ್ಲೋಡು ಮಾಡೋಕ್ಕಾಗ್ತಿರ್ಲಿಲ್ಲ. ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ ಆ್ಯಂಡ್ ಎಡಿಟ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ, ಹುಷಾರಿರ್ಲಿಲ್ವಲ್ಲ. ಸೊ ರೆಸ್ಟ್ ಮಾಡ್ತಿದ್ದೆ ನಾನು. ಥ್ರೋಟ್ ಪೇಯ್ನ್ ಆಗಿತ್ತು, ಕಾಫ್ ಆಗಿತ್ತು, ಆಮೇಲೆ ಶೀತ ಜಾಸ್ತಿ ಆಗಿಬಿಟ್ಟಿತ್ತು, ತಲೆಭಾರ, ಮೈಕೈ ನೋವು ಎಲ್ಲ ಒಂಥರ ಪೇಯ್ನ್, ಹಿಂಸೆ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಯಾವ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿಲ್ಲ. ನನಗೆ ಅವತ್ತಿನ ದಿನವೇ ಸ್ವಲ್ಪ ಶೀತ ಆಗುತ್ತೆ ಅಂತ ಒಂದು ಸ್ವಲ್ಪ ಸೂಚನೆ ಸಿಗ್ತಿತ್ತು. ಥ್ರೋಟ್ ಎಲ್ಲ ಡ್ರೈ ಆಗ್ತಾಯಿತ್ತು ನನಗೆ. ನಂಗೆ ಆ ಥರ ಥ್ರೋಟ್ ಎಲ್ಲ ಡ್ರೈ ಆಗ್ತಾಯಿದ್ರೆ ನಂಗೆ ಆಟೋಮೆಟಿಕ್ ಶೀತ ಆಗಿಬಿಡತ್ತೆ. ನಾನು ಅದೇ ಅಂದ್ಕೊಂಡೆ ಶೀತ ಆಗುತ್ತೆ ಅಂತ. ಆದರೂ ಮುಂಚೆನೇ ಟ್ಯಾಬ್ಲೆಟ್ ತೊಗೊಂಡಿದ್ದೆ ನಾನು ಶೀತದ್ದು. ಸೊ ಆದರೂ ಆಗಲಿಲ್ಲ, ಅದು ಶೀತ ಆಗಿಬಿಡ್ತು. ನಾನು ಏನಕ್ಕೆ ರೆಡಿ ಆಗ್ತಿದ್ದೀನಿ ಅಂದರೆ, ಅವತ್ತು ಜಾನ್ 23 ನಮ್ಮ ತಂಗಿ ಚಿಂಟುದು ಬರ್ತ್ಡೇ ಇತ್ತು. ಅವಳಿಗೆ ಮೂಗು ಚುಚ್ಚೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅವಳು ಬರ್ತ್ಡೇ ದಿನವೇ ಚುಚ್ಚಿಸಿದ್ರೆ ಅವಳಿಗೊಂಥರ ನೆನಪಿದ್ದಂಗೆ ಇರುತ್ತೆ, ನಾನು ಅವತ್ತಿನ ದಿನ ಮೂಗು ಚುಚ್ಚಿದ್ದೆ ಅನ್ನೋದು. ಸೊ ಅದಕ್ಕೆ ಅವಳೇ ಇಷ್ಟಪಟ್ಟು ಒಪ್ಕೊಂಡಿದ್ಲು ಚುಚ್ಚಿಸ್ತೀನಿ ನಾನು ಅಂತ. ಅದಕ್ಕೆ ಎಲ್ಲ ಹೊರಟಿದ್ವಿ ಚುಚ್ಚಿಸ್ಕೊಂಬರೋಣ ಅಂತ. ಅತ್ತೆ, ಅಜ್ಜಿ, ಅಮ್ಮ ಎಲ್ಲ ಅಲ್ಲೇ ಆ ಕಡೆಯಿಂದ ಬರ್ತಿರು. ನಾನು ನಮ್ಮ ಮನೆಯವರು ಇಲ್ಲಿ ನಮ್ಮ ಮನೆಯಿಂದ ಇಷ್ಟು ದಿನ ವೀಡಿಯೋ ಹಾಕಿಲ್ದಕ್ಕೆ ಸಾರಿ. ಇನ್ಮೇಲೆ ನೀಟಾಗಿ ಕನ್ಸಿಸ್ಟೆನ್ಸಿ ಆಗಿ ಹಾಕ್ಕೊಂಡು ಹೋಗ್ತೀನಿ ನಾನು. ಅದೇ ಏನು ಮಾಡೋಕ್ಕಾಗಲ್ಲ ಅಲ್ಲ, ಹುಷಾರಿಲ್ಲ ಅಂದಾಗ ಸ್ವಲ್ಪ ರೆಸ್ಟ್ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಸುಮ್ಮನೆ ಇದ್ದೆ ನಾನು. ಮುಂಚೆ ನಾನು ರೆಡಿ ಆಗೋಕ್ಕೆ ತುಂಬ ಅಂದರೆ ತುಂಬ ಟೈಮ್ ತೊಗೊತಾ ಇದ್ದೆ. ಬಟ್ ಈಗ ಹಂಗಲ್ಲ, ಬೇಗ ರೆಡಿ ಆಗಿಬಿಡ್ತೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಏನು ಜಾಸ್ತಿ ಹಚ್ಚಲ್ಲ. ಒಂದು ಮಾಯ್ಶ್ಚರೈಸರ್ ಕ್ರೀಮ್ ಹಚ್ತೀನಿ, ಇನ್ನೊಂದು ಸ್ಟ್ರೋಬ್ ಕ್ರೀಮ್ ಹಚ್ತೀನಿ, ಕನ್ಸೀಲರ್ ಹಾಕ್ತೀನಿ, ಪೌಡ್ರ್ ಹಾಕ್ತೀನಿ, ಅಷ್ಟು ಬಿಟ್ಟರೆ ಕಾಜಲ್ಲು, ಲಿಪ್ಸ್ಟಿಕ್ ಹಾಕ್ಕೊಂಡು ರೆಡಿ ಆಗ್ತೀನಿ. ಐಬ್ರೋ ಫಿಲ್ಲಿಂಗ್ ಒಂದು ಸಿಂಪಲಾಗಿ ಒಂದು ಮಾಡ್ಕೊತೀನಿ ಅಷ್ಟೇ ನಾನು. ಓಕೆ, ನಂದೆಲ್ಲ ರೆಡಿ ಆಯಿತು. ಬಿಂದಿ ಇಟ್ಟರೆ ಒಂದು ಲುಕ್ ಚೇಂಜ್ ಆಗಿಬಿಡುತ್ತಲ್ಲ. ಇದು ನನ್ನ ಸಿಂಪಲ್ ಡ್ರೆಸ್, ಫ್ಲೋರಲ್ ಡ್ರೆಸ್ ಆಗಿತ್ತು. ಆಲ್ರೆಡಿ ಅವರೆಲ್ಲ ಟೌನಿಗೆ ಹೋಗಿದ್ರು, ನಾವು ಜಸ್ಟ್ ಜಾಯ್ನ್ ಆಗಿ ಮೂಗ್ಬಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ರು. ನಾವು ಹೋಗೋಷ್ಟೊತ್ತಿಗೆ ಸೈಡ್ ಕಿವಿ ಚುಚ್ಚಿಸ್ತೀನಿ ಅಂತ ಇದ್ರು. ಸೊ ಅದಕ್ಕೋಸ್ಕರ ಸೈಡ್ ಕಿವಿಗೆ ಓಲೆಗಳನ್ನ ನೋಡ್ತಾ ಇದ್ವಿ. ನನಗೇನೋ ಇದೆ ಇಷ್ಟ ಆಯಿತು. ನಂಗೆ ಫಸ್ಟ್ ಅದು ಇಷ್ಟ ಆಯಿತು, ಆಮೇಲೆ ಇದು ಇಷ್ಟ ಆಯಿತು. ನನಗೆ ಇಷ್ಟ ಆಗುತ್ತೆ, ಇನ್ನೊಬ್ರು ಇಷ್ಟ ಆಗುತ್ತೆ. ಇದು ಆಮೇಲೆ ನನಗೆ ಇಷ್ಟ ಇರಲಿಲ್ಲ. ಈಗ ತಗೋ, ಆಮೇಲೆ ಯಾಕಂಡು ರೂಢಿ ಆದ್ಮೇಲೆ ಬೇಕು ನಾವೆಲ್ಲ ಡಿಸೈನ್ ನೋಡಿ ನಿಂಗೆ ಯಾವ್ದು ಇಷ್ಟ ಇವೆರಡು. ಇದು ಮ್ಯಾಚ್ ಸೆಲೆಕ್ಷನ್, ಇದು ಬೇಡ ಅಂತ ನಾನು. ಅದದು ಸ್ಟಾರ್ ಸಿಂಪಲ್ ಎಲ್ಲ ನೋಡ್ಕಾಗುದೇ ಇರೋದು, ಎಲ್ಲ ಸೇಮೇ ಇರುತ್ತೆ ಆಲ್ಮೋಸ್ಟ್. ಅದೊಂದು ಇಲ್ಲ ಗುಂಡು ಅಮ್ಮ ಮೂಗಿಗೆ ಮೊನಾಲಿಸ್ ಸಖತ್ ಈರುಳ್ಳಿ ಹಾಕೋರೆ. ಚಿಂಟು, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಏನಕ್ಕೆ ಬಂದಿದ್ದೀವಿ ಟೌನಿಗೆ? ಪ್ರಿಪೇರ್ ಆಗಿದೆಯಾ? ನೋವು ಬರುತ್ತಾ? ಸಾರಿ, ನೋವಾಗುತ್ತಾ? ಹಾಂ, ಗೊತ್ತಿಲ್ಲ. ಅಷ್ಟೇ ನೋವಾಗಲ್ಲ, ಸ್ವಲ್ಪ ಪರವಾಗಿಲ್ಲ. ಇಲ್ಲ ನೋವು, ಮೂಗಿನ ನೋವಾಗಲ್ಲ, ಕಿವಿದು ಲಿಟಲ್ ಬಿಟ್ ಸ್ವಲ್ಪ ನೋವಾಗ್ಬೋದು ಅಷ್ಟೇ. ಸೊ ನೀನು ಎರಡೂ ಚುಚ್ಚಿಸ್ಕೊಂಡ್ಬಿಟ್ರೆ ಬೆಟರು ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಎರಡು ಚುಚ್ಚಿಸ್ಕೊ, ನೋವಲ್ಲ. ಎಲ್ಲಿಯ ಕಾಟನ್ ಕ್ಯಾಂಡಿ ನಾನು ಫಸ್ಟ್ ಹೋಗ್ತೀನಿ. ಅಯ್ಯೋ ನೋಡೋದು ಸೌಮ್ಯ ಹೊಡೋದು ಅದು ಅಷ್ಟೇ ಜವಾಬ್ದಾರಿ. ಇಲ್ಲಿ ಮೂಗು ಚುಚ್ಸೋಕ್ಕೆ ಕೊಬ್ಬರಿ ತಂದಿಲ್ಲ ಅಂತ ನಮ್ಮ ಮಮ್ಮಿ ಹಾಗೂ ನಮ್ಮ ಅತ್ತೆ ತುಂಬ ವಾದ ಮಾಡ್ತಾಯಿದ್ರು. ನೀವು ಹೇಳಬೇಕಿತ್ತು, ನೆನೆಸ್ಬೇಕಿತ್ತು ಅಂತ, ನೀವು ತರಬೇಕಿತ್ತು ಅಂತ ಅಮ್ಮ ಬೈತಾಯಿದ್ರು.
ಚೆನ್ನಾಗಿಲ್ವಾ? ನಮಗೆ ಕಾಣಷ್ಟು ಕರೆಕ್ಟಾಗಿ ನೋಡೋಣ. ಹೆಂಗಿತ್ತು ಯಾರಿಟ್ಟರಿ ಚುಕ್ಕಿ ಥರ ಆಗಬೇಕು. ತೋರ್ಸು ಚಿಂಟು. ಕತ್ತೆತ್ ಬೇಡ. ಇಲ್ಲಿ ಚುಚ್ಚೆ ಆಯ್ತು, ಮೂಗ್ಬಟ್ಟೆ ಹಾಕಾಯ್ತಲ್ಲ, ಹಾಕಿ ಆಯ್ತು. ಹೆವಿ ಗಟ್ಟಿ ಸುಮ್ಮನೆ ಚಿಂಟು ಚುಸ್ಕೋತೀವ. ಸೂಪರ್. ಸೈಡ್ಗೆ ಚುಚ್ಚಿಬಿಟ್ರೆ ಬೆಟರ್. ನೋವಲ್ಲಮ್ಮ, ಬಿಸಿ ಆಗತ್ತಷ್ಟೇ. ಇದೊಂದು ವಾರ ಹೋಗ್ಲಿ ಬಿಡು, ಆಮೇಲೆ ಚುಸ್ಕೊಳ್ಳಿ. ನಾವು ಜೊತೆಗೆ ಕಿವಿನೂ ಚುಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಬಂದ್ವಿ. ಇಲ್ಲಿ ಬಂದು ಅವಳಿಗೆ ಪೇಯ್ನ್ ಆಯಿತು ಲೈಟಾಗಿ. ಸೊ ಅದಕ್ಕೋಸ್ಕರ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಬರೀ ಸಿಂಪಲಾಗಿ ಒಂದು ಮೂಗು ಚುಚ್ಸಿದ್ವಿ ಅಷ್ಟೇ, ಮತ್ತೆ ನೋವು ಕೊಡೋದು ಬೇಡ ಅವಳಿಗೆ ಅಂತ. ಅಮ್ಮನ ಶಾಪಿಗೆ ಕರೆಸಿದ್ರು ಅಮ್ಮ ಮೂಗು ಚುಚ್ಲಿಕ್ಕೆ. ಗನ್ ಶಾಟ್ ಮಾಡಿಸೋಣ ಅಂದ್ಕೊಂಡ್ವಿ. ಬೇಡ, ಅದು ಚೆನ್ನಾಗಿರಲ್ಲ, ಆರ್ಟಿಫಿಷಿಯಲ್ ನೋಸ್ ಪಿನ್ ಹಾಕ್ತಾರೆ, ಅದು ಚೆನ್ನಾಗಿ ಕಾಣಲ್ಲ, ಡೈರೆಕ್ಟ್ ಚುಚ್ಚಿಸ್ಬಿಡೋಣ ಅಂತಲೇ ಚುಚ್ಚಿದ್ವಿ. ಚೆನ್ನಾಗಿ ಕಾಣ್ತಿತ್ತು. ಆಮೇಲೆ ಮೂಗ್ಬಟ್ಟು ದಪ್ಪ ಸಣ್ಣ ಅಂತ ವಾದ ಮಾಡ್ತಾಯಿದ್ರು ಅವರು. ಅವಳ ಫೇಸಿಗೆ ಅದು ಕರೆಕ್ಟಾಗಿದೆ. ಒಂದು 2-3 ಡೇಸ್ ಸೂಟ್ ಆಗುತ್ತೆ. ಬಟ್ ನಮ್ಮ ಮಮ್ಮಿಗೆ ಅದು ಇಷ್ಟ ಆಗ್ತಿರ್ಲಿಲ್ಲ, ಇನ್ನೂ ಚಿಕ್ಕದು ಅಂತ. ಅದು ಈಗ ತುಂಬ ನೀಟಾಗಿ ಕ್ಲಿಯರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅವಳಿಗೆ. ಅವಳ ಫೇಸಿಗೂ ಅದಕ್ಕೂ ಇದೆ. ನಂದು ಅವಳದು ಸೇಮ್ ಇದೆ ನೋಸ್ ಪಿನ್ನು. ಇವತ್ತು ಅವಳ ಬರ್ತ್ಡೇ ಅಲ್ವಾ, ಸೊ ಅದಕ್ಕೆ ಎಲ್ಲರಿಗೂ ಸ್ವೀಟ್ ಕೊಡ್ಸೋಣ ಅಂದ್ಬಿಟ್ಟು ಅತ್ತೆ ಸ್ವೀಟ್ ತರಿಸಿದ್ರು. ಅದನ್ನ ಎಲ್ರಿಗೂ ಕೊಡ್ತಾಯಿದ್ಲು. ಹುಡುಗಿ ಬಂದು ಎಷ್ಟೊತ್ತೈತಿ ಇವಾಗ ವಿಶ್ ಮಾಡ್ತಿದ್ಯಲ್ಲ, ಸ್ವೀಟ್ ಕೊಡೋರ್ಗು ಮಾಡ್ದಂಗಿದ್ಯ. ಏನು ಬಂಡ ಇರಬೇಕು, ಏನು ಬಂಡ ಇರಬೇಕು. ಚಿಂಟು ಅವಳಿಗೆ ಗೊತ್ತಿಲ್ಲ. ಅಲ್ಲಿ ಎಷ್ಟೊಂದು ಚೆನ್ನಾಗಿ ಎರಡು ಕೊಟ್ಬಿಡಂಗಾರೆ. ಪ್ರದೀಪಣ್ಣಿಗೆ 2 ಕೊಡ್ತೀನಿ. ನನ್ನ ಫೇವ್ರೇಟ್ ಪಾಪ. ಎಷ್ಟು ಕ್ಯೂಟಾಗಿದ್ದಾರಲ್ಲ ಅವರು. ಈ ತಾತನೂ ಅಲ್ಲೇ ಕೆಲಸ ಮಾಡ್ತಾರೆ. ನನಗೆ ಈ ತಾತ ಕಂಡ್ರೆ ಒಂಥರ ಇಷ್ಟ. ಬಟ್ ಅವರು ಮಾತಾಡ್ಸಲ್ಲ, ನಾನು ಮಾತಾಡ್ಸಲ್ಲ. ಅಮ್ಮ ಅವರು ಹಿರಿಯರಲ್ವ, ಸೊ ಅದಕ್ಕೆ ಆಶೀರ್ವಾದ ತಗೋ ಅಂತ ನಮ್ಮ ಚಿಂಟುಗೆ ಆಶೀರ್ವಾದ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಇಲ್ಲಿ ಎಲ್ರಿಗೂ ಸ್ವೀಟ್ ಕೊಡಿಸಿ, ಹಾಗೆ ಅಲ್ಲಿ ನಾವು ರೆಗ್ಯುಲರ್ ಶಾಪ್ ಇದೆ ನಮ್ಮದು, ನಮ್ಮ ಮನೆಯವ್ರ ಫ್ರೆಂಡಿಂದು. ಸೊ ಅಲ್ಲೂ ಹೋಗಿ ಅವರಿಗೆಲ್ಲ ಸ್ವೀಟ್ ಕೊಟ್ಟು ಅಲ್ಲೂ ಕೊಟ್ಬಿಟ್ಟು ನಾವು ಬೇರೆ ಕಡೆ ಹೊರಟ್ವಿ. ಹಾಗೆ ನಮ್ಮ ಚಿಂಟು ಕೇಳ್ತಾಯಿದ್ದೆ ನೋವಿದೆಯಾ ಇಲ್ವಾ, ಹೆಂಗಿದೆ ಏನು ಅಂತ. ಅವಳು ಸ್ವಲ್ಪ ನೋವಿದೆ ಅಂತ ಹೇಳ್ತಾ ಇದ್ಲು ಅಷ್ಟೇ.
ಇಲ್ಲ ಚಿಂಟು ಏನು ಅನ್ನಿಸ್ತಿದಪ್ಪ ನೋವ್ತಿಲ್ಲ ಅಲ್ಲ. ನಾನು ಈ ವಿಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಬ್ಸ್ಕ್ರೈಬ್ ಟು ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.